ಹೇಳ್ರಿ ಪ್ರಿಯಾಂಕ ಖರ್ಗೆ ಅವರೇ, ಪ್ರಶ್ನೆಗಳ ಸುರಿಮಳೆಯನ್ನು ಸುರಿಸುವ ಶೂರರಾಗ್ಬಿಟ್ಟಿದ್ದೀರಾ ನೀವು ಇವತ್ತು. ಪ್ರಿಯಾಂಕ ಖರ್ಗೆಯ ನಿದ್ದೆ ಅಂತೂ ಕೆಟ್ಟೋಗಿರ್ಬೋದು. ನಿದ್ದೆಯನ್ನು ಕೆಡಿಸ್ಬಿಟ್ಟಿದೆ RSS. ನೀವು ಯಾವತ್ತು ನೀವು ಅಸ್ಪೃಶ್ಯರು ಕೆಳಜಾತಿಯವರು ಅಂತೇಳಿನೇ ಸಮಾಜದಿಂದ ಬೇರ್ಪಡಿಸೋವಂಥ ಕೆಲಸನ ಮಾಡ್ತಾ ಇದ್ರೆ, RSSನ ಸ್ವಯಂ ಸೇವಕರು ನೀನು ನನ್ನ ಅಣ್ಣ, ನೀನು ನನ್ನ ಸೋದರ ಅಂತ ಯಾರ ಮನೆಯಲ್ಲೂ ಮೀನಾಮೇಷ ಎಣಿಸದೆ ಸಮಾಜದ ಮುಖ್ಯವಾಹಿನಿ ಕರ್ಕೊಂಬಂದು ತಮ್ಮ ಕೈಯಲ್ಲಾದಂಥ ಧೈರ್ಯವನ್ನು ತುಂಬಿ ಅವನು ಸಾಧನೆ ಮಾಡುವಂಥ ಒಬ್ಬ ಸಾಧಕನಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಶೂನ್ಯ ಕರ್ನಾಟಕವನ್ನು ಇವತ್ತು ನಾವು ನೋಡೋವಂಥ ಪರಿಸ್ಥಿತಿ ಬಂದಿದೆ. ಗುಂಡಿ ರಾಜ್ಯ ನಡೀತಿದೆ, ಗೂಂಡಾ ರಾಜ್ಯ ನಡೀತಿದೆ. ಹೆಣ್ಣು ಮಕ್ಕಳುಗಳ ಅತ್ಯಾಚಾರ ಆದವ್ರನ್ನ ಬಂಧಿಸೋದಕ್ಕೂ ಕೂಡ ಓಲೈಕೆ ರಾಜಕಾರಣ ಮಾಡ್ಕೊಂಡು ಕೂತಿದೆ ಇವತ್ತು ಸರ್ಕಾರ. ಹರಿಪ್ರಸಾದ್ ಅವರು ಇವಾಗ ಅರ್ಚ್ಕತ್ತಿದ್ದಾರೆ ಏನಂದರೆ, ಹಿಂದುತ್ವ ಅನ್ನೋದು ಕೇವಲ RSS ಅವ್ರನ್ನ BJPಯವರ ಒಂದು ಸ್ವತ್ತಲ್ಲ ಅಂತ. ಹೌದು ಸ್ವಾಮಿ, ನಾನು ನಿಮಗೆ ಮರುಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ. ಸಂವಿಧಾನ ಅಂತ ಹೇಳ್ತಕ್ಕಂಥದ್ದು ನಕಲಿ ಗಾಂಧಿ ಕುಟುಂಬ ಮತ್ತು ಕಾಂಗ್ರೆಸ್ಸಿಗರ ಸ್ವತ್ತಲ್ಲ, ಸಮಸ್ತ ಭಾರತೀಯರ ಸ್ವತ್ತು. ನಕಲಿ ಗಾಂಧಿ ಕುಟುಂಬವನ್ನು ಫಾಲೋ ಮಾಡೋಂಥ ಕಾಂಗ್ರೆಸ್ಸಿಗರು ನೈತಿಕತೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಮಾನ್ಯ ಗೃಹ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರೇ, ಒಬ್ಬ ವ್ಯಕ್ತಿ ಯಾರೇ ಇರಲಿ, ಅವರು ಒಂದು ಆರ್ಗನೈಸೇಷನ್ ಇರಲಿ, ಯಾರೇ ಇರಲಿ, ಒಬ್ಬ ವ್ಯಕ್ತಿಗೆ ಜೀವ ಬೆದರಿಕೆ ಇದೆ ಅಂದರೆ ಸಂವಿಧಾನದ ಹಕ್ಕುಗಳ ಪ್ರಕಾರ ಆ ವ್ಯಕ್ತಿಯನ್ನು ಉಳಿಸ್ಕೊಳ್ತಕ್ಕಂಥದ್ದು ಭಾರತ ಸರ್ಕಾರದ ಒಂದು ಜವಾಬ್ದಾರಿ ರೀ. ಹಾಗಾಗಿ ವಿನಂತಿಯನ್ನು ಮಾಡಿದ್ದಾರೆ, ಅವ್ರು ಕೊಟ್ಟಿದ್ದಾರೆ. ತೆರಿಗೆ ಹಣದ ಅಂದರೆ ಜನರು ತೆರಿಗೆ ಹಣ ಕೊಡೋದೇ ಜನರನ್ನ ಕಾಪಾಡೋದಕ್ಕೆ ಕಣ್ರಿ. ಪಾಸಲ್ಲಿ 500 ರೂಪಾಯಿ ಫ್ರೀ ಬಿಟ್ಬಿಟ್ರಿ ಅಂದರೆ ನಾವು ನಂಬೋ ಅಂಥವ್ರು ಮೂರ್ಖರಲ್ವಾ? ಇಂಜಿನಿಯರಿಂಗ್ ಸೀಟ್ ಮೇಲೆ ಮಾಡಿರಿ, ಕಮ್ಮಿ ಮಾಡಿರಿ. ಮೆಡಿಕಲ್ ಸೀಟ್ ಮೇಲೆ ಕಮ್ಮಿ ಮಾಡಿರಿ. ಮಕ್ಕಳು ಓದೋಂಥ ಎಲ್ಲ ಹೈಯರ್ ಸ್ಟಡೀಸ್ಗಳ ಮೇಲೆ ಇರುವಂಥ ಶುಲ್ಕನ ಕಮ್ಮಿ ಮಾಡಿ. ನೀವೇನು ಬಸ್ ಪಾಸ್ನ ಕಮ್ಮಿ ಮಾಡೋದು ಬೇಕಾಗಿಲ್ಲ. ಎಂಥ ಒಂದು ಕೂಲಿ ಕೆಲಸ ಮಾಡೋನು ಬಸ್ ಪಾಸ್ನ ಬೇಕಾದ್ರೆ ಅವ್ರ ಮಗಂಗೆ ಕೊಡಿಸ್ತಾನೆ, 2 ದಿನ ಉಪವಾಸ ಇದ್ಬಿಟ್ಟು ಕೊಡಿಸ್ತಾನೆ. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಜೂನಿಯರ್ ಖರ್ಗೆಯ ನಿದ್ದೆಗೆಡಿಸಿದ RSS. ಹೌದು ಸ್ನೇಹಿತರೆ, ನಾನು ಈ ರೀತಿಯಾಗಿ ಹೇಳ್ತಾ ಇರೋದಕ್ಕೆ ಪ್ರಬಲವಾದ ಕಾರಣ ಉಂಟು. ನೋಡಿ, ಇತ್ತೀಚೆಗಾಗಲೇ ಜೂನಿಯರ್ ಖರ್ಗೆ ಅವರು ಗೃಹ ಸಚಿವರಾದ ಮೇಲೆ ಇವರೊಂದು ದೊಡ್ಡದಾದಂಥ ಮಟ್ಟಿನಲ್ಲಿ ಧ್ವನಿಯನ್ನು ಎತ್ತುತ್ತಿದ್ದಾರೆ. ಆದರೆ ಅವರು ಏಕಮೇವ ಅಜೆಂಡಾ ಏನು ಅಂದರೆ RSS ಅನ್ನು ಜರಿಯುವ ಮೂಲಕ BJPಯನ್ನು ಕಟ್ಟು ಹಾಕಬೇಕು. ಆಳು ಮಕ್ಕಳು, ಸಾಕು ಮಕ್ಕಳು, RSSನ ಸಾಕು ಮಕ್ಕಳು BJPಯವರು ಅನ್ನೋ ರೀತಿಯಲ್ಲಿ ಇವರು ಪ್ರತಿಧ್ವನಿಸ್ತಿದ್ದಾರೆ, ಮಾರ್ದನಿಸ್ತಿದ್ದಾರೆ. ಕರ್ನಾಟಕದಲ್ಲಿ ಕೂತ್ಕೊಂಡು ಪತ್ರಿಕಾಗೋಷ್ಠಿಗಳನ್ನು ಮಾಡ್ತಾ ಇದ್ದವರು ಇವಾಗ ಇದನ್ನೊಂದು ರಾಷ್ಟ್ರೀಯ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ವಿಚಾರವನ್ನು ಮಾಡಿ ಹೊರಹೊಮ್ಮಿಸ್ಬೇಕು ಅಂತ ದೆಹಲಿಯಲ್ಲೂ ಕೂಡ ಹೋಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ತರಹವಾರಿ ಇದನ್ನು ಇಟ್ಟರು. ಮತ್ತು RSSನ ಭಾಗವತ್ ಅವ್ರಿಗೆ, ಸಂಚಾಲಕರು ಇದ್ದಾರಲ್ಲ ಮೋಹನ್ ಭಾಗವತ್ ಅವ್ರಿಗೆ ಪತ್ರಿಕೆಯನ್ನು ಬರೆದ್ರು. ಆದರೆ ನಾವು ಅದಕ್ಕೆಲ್ಲ ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ. ಇದೊಂದು ರಾಜಕೀಯದ ಗಿಮಿಕ್ ಅಂತ ಹೇಳಿ RSSನ ಸರಸಂಚಾಲಕರು ಹೇಳಿದ್ದಾರೆ. ಅದಾದಮೇಲೆ ಕೂಡ ಯಾರು ಮಾತನಾಡುವಂಥ ಒಂದು ಪ್ರಕ್ರಿಯೆಗೆ ಕೈ ಹಾಕಲ್ಲ. ಆದರೆ ಇಲ್ಲಿ ಪ್ರಮುಖವಾಗಿ ಮೂಡುವಂಥ 1-2 ಪ್ರಶ್ನೆಗಳಿಗೆ ನಾವು ಪ್ರಿಯಾಂಕ ಖರ್ಗೆ ಅವ್ರಿಗೆ ಉತ್ತರವನ್ನು ಹೇಳದೇ ಇದ್ದರೆ ನಮ್ಮ ನೈತಿಕ ಬಲನ ಕುಗ್ಗಿಸೋವಂಥ ಪ್ರಯತ್ನ ಇದಾಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಹೌದು ಸ್ನೇಹಿತರೆ, ಯಾಕೆ ಅಂತ ಹೇಳಿದ್ರೆ ಬೇಕು ಅಂತ ನಾಟಕ ಮಾಡ್ತಿರ್ತಾರೆ ಕೆಲವರು. ಎಲ್ಲ ಗೊತ್ತಿರುತ್ತೆ, ಎಲ್ಲ ಗೊತ್ತಿದ್ದು ಬೇಕು ಅಂತ ನಾಟಕ ಮಾಡೋರಿಗೆ ನೀವು ಎಷ್ಟೇ ಸಮರ್ಥನೆ ಕೊಟ್ಟರು ಕೂಡ ಅವ್ರು ನಿಂತಿರೋ ಜಾಗನ ಕೆರೆದು ಗುಂಡಿ ಮಾಡೋ ಅಂಥ ಒಂದು ಮನಸ್ಥಿತಿಗೆ ಪ್ರಿಯಾಂಕ ಖರ್ಗೆ ಅವರು ಬಂದಿರೋದು. ಆದರೆ ಇಲ್ಲಿ ಭಾಳ ಪ್ರಮುಖವಾಗಿ ನಾವೆಲ್ಲರೂ ಅರ್ಥ ಮಾಡ್ಕೊಬೇಕಾಗಿರುವಂಥ ಅತಿ ಸೂಕ್ಷ್ಮವಾದಂಥ ಕೆಲವು ವಿಷಯಗಳು ಅಡಗಿದೆ. ನೋಡಿ, ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಅಜೆಂಡಾವನ್ನು ಸೃಷ್ಟಿ ಮಾಡಿದ್ದಾರೆ ಇವರು. ಅಂದರೆ ಸುದ್ದಿಗಳನ್ನು ಹರಡತಕ್ಕಂಥದ್ದು. ಈ ದೇಶ ಕೇವಲ ಹಿಂದೂಗಳಿಗೆ ಸೇರಿದ್ದಲ್ಲ. ಯಾರು ಹೇಳಿದ್ರು ಹಿಂದೂಗಳಿಗೆ ಮಾತ್ರ ಸೇರಿದ್ದಲ್ಲ ಅನ್ನೋದನ್ನು ಯಾರು ಹೇಳಿದರು? ನೋಡಿ, ಸಂವಿಧಾನನ ಇಟ್ಕೊಂಡು ಇವತ್ತು ಇವರು ಇಷ್ಟೊಂದು ಹಕ್ಕೊತ್ತಾಯಗಳನ್ನು ಮಾಡ್ತಾ ಇರೋವಾಗ ಮೂಲ ಸಂವಿಧಾನದ ಪೀಠಿಕೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಭಾರತ ಅಂತ ಹೇಳ್ತಕ್ಕಂಥದ್ದು ಒಂದು ಸಾರ್ವಭೌಮ ಗಣತಂತ್ರ ಅಂತ. ಆ ಸಾರ್ವಭೌಮ ಗಣತಂತ್ರ ಅಂತ ಹೇಳ್ತಕ್ಕಂಥದ್ದನ್ನು ತಿದ್ದುಪಡಿಗಳನ್ನು ಮಾಡಿ ಜಾತ್ಯತೀತ ಮತ್ತು ಸಮಾಜವಾದದ ಮೇಲೆ ಭಾರತ ನಿರ್ಮಾಣ ಆಗಿರ್ತಕ್ಕಂಥದ್ದು ಸೆಕ್ಯುಲರ್ ಅನ್ನೋದನ್ನು ಸೇರಿಸಿದ್ಯಾರು? ಇದೇ ಕಾಂಗ್ರೆಸ್ಸಿಗರಲ್ವಾ? ಎಮರ್ಜೆನ್ಸಿ ಪೀರಿಯಡಲ್ಲಿ ಇದಕ್ಕೆ ಕಾಂಗ್ರೆಸ್ಸಿಗರು ನಿಮಗೆ ಉತ್ತರವನ್ನು ಹೇಳಲ್ಲ. ಈ ದೇಶ ಕೇವಲ ಮೋದಿಯವ್ರದ್ದಲ್ಲ, ಸರ್ಕಾರದ್ದಲ್ಲ, ನಮ್ಮೆಲ್ಲರದ್ದು ಅಂತ ಹೇಳ್ತಾರೆ. ಹೌದಪ್ಪ, ಸಂವಿಧಾನದ ಅಡಿಯಲ್ಲೇ ಮೋದಿಯವರು ಇವಾಗ ಚುನಾಯಿತರಾಗಿರ್ತಕ್ಕಂಥದ್ದು. ಹಾಗಾಗಿ ಮೋದಿಯವರು ಈ ದೇಶವನ್ನು ಪ್ರತಿನಿಧಿಸ್ತಕ್ಕಂತಹ
ಪ್ರಧಾನಮಂತ್ರಿ, ಅದನ್ನು ನೀವು ಒಪ್ಕೊಳ್ಳೇಬೇಕಾಗುತ್ತೆ. ಸಂವಿಧಾನವನ್ನು ನಂಬೋರಾದರೆ ನೀವು ಈ ವಿಷಯವನ್ನು ಕೂಡ ಒಪ್ಕೊಬೇಕಾಗುತ್ತೆ. ಮೋದಿ ಅವರ ಅಧಿಕಾರ ಮುಗಿದೋದ್ಮೇಲೆ ಅವರು ತೆರಳುತ್ತಾರೆ. ಆವಾಗ ನಿಮಗೆ ಬಹುಬಲ ಇದ್ದರೆ, ಅಂದರೆ ಸದಸ್ಯ ಬಲ ಇದ್ದರೆ ಸಂಸತ್ತಲ್ಲಿ, ರಾಜ್ಯಸಭೆಯಲ್ಲಿ, ರಾಜ್ಯಗಳಲ್ಲಿ ನೀವು ಬೇಕಾದಂಥ ರೀತಿಯಲ್ಲಿ ಆಡಳಿತವನ್ನು ನಡೆಸುವಂಥ ಹಕ್ಕನ್ನು ಸಂವಿಧಾನ ಎಲ್ರಿಗೂ ಕೊಟ್ಟಿದೆ. ಅದನ್ನು ನೀವು ಮಾಡಿ. ಅದಾದಮೇಲೆ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಿದ್ದಾರೆ, ಇವತ್ತು 20 ಲಕ್ಷ ಜನರನ್ನು ಸೇರಿಸಿ ನಾವು ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ ಅನ್ನೋವಂಥ ಅಂಕಿಅಂಶಗಳನ್ನ ಕೊಡ್ತಾರೆ. ಇದಕ್ಕೆಲ್ಲ ಲೆಕ್ಕ ಹೇಳಬೇಕು ಅಂತ. ಅಲ್ರಿ, ಒಂದು ಸಂಘಟನೆ ಅಂದಮೇಲೆ ಅದಕ್ಕೆ ತಾಯಿ ಬೇರು ಒಂದಿದ್ರೆ ಕವಲು ಬೇರುಗಳು ಸಾಕಷ್ಟು ಇರ್ತವೆ. ಅದ್ರ ಮುಖಾಂತರ ಕಾರ್ಯಕ್ರಮಗಳನ್ನ ಮಾಡಿರ್ತಾರೆ. ಅದರ ಅಂಕಿಅಂಶ ಇದೆ. ಅದನ್ನು ನೀವು ಡೀಟೇಲಾಗಿ ಕೇಳಿದ್ರೆ ಅವ್ರು ಉತ್ತರವನ್ನು ಕೊಡ್ತಾರೆ. ನೀವು ಇವಾಗ ಮಾಡ್ತಾ ಇರೋದೇನು, ಏನು ಈಗ ನೀವು ಇನ್ನೊಂದು ಪ್ರಶ್ನೆ ನೆತ್ತಿದ್ದೀರಾ. ಏನಂದು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿಯವರ ವಿದೇಶಿ ಪ್ರವಾಸದ ಬಗ್ಗೆ ನೀವು ಲೆಕ್ಕವನ್ನು ಕೇಳ್ತೀರಾ. ಆದರೆ ಮೋಹನ್ ಭಾಗವತ್ ಅವರು ಹೆಂಗೆ ಹೋಗ್ತಾರೆ ಅಂತ ನೋಡಿ. ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋ ಸೂಕ್ಷ್ಮ ಸಂಗತಿ ಒಂದು ಇಲ್ಲಿದೆ. ಏನಪ್ಪ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿಯವರು ಹೇಳಿ ಕೇಳಿ ಈ ದೇಶದ ವಿರೋಧ ಪಕ್ಷದ ನಾಯಕರು. ಒಬ್ಬ ವಿರೋಧ ಪಕ್ಷದ ನಾಯಕ, ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥ ನಾಯಕ ಹೊರದೇಶಗಳಿಗೆ ತೆರಳಬೇಕಾದ್ರೆ ಸರ್ಕಾರಕ್ಕೆ ಅದರ ಮಾಹಿತಿಗಳನ್ನು ಕೊಟ್ಬಿಟ್ಟು ಹೋಗಬೇಕು. ಎಲ್ಲಿವರೆಗೂ ಅಂದರೆ ನಮ್ಮ ದೇಶದ ಅವರ ಸೆಕ್ಯೂರಿಟಿಗಳೇನಿರ್ತಾರೆ, ಅವರು ಒಂದು ದೇಶಕ್ಕೆ ಹೋಗೋವರೆಗೂ ಅವ್ರದ್ದೇ ಜವಾಬ್ದಾರಿ ಇರುತ್ತೆ ಭಾರತ ಸರ್ಕಾರದ್ದು. ಇವಾಗ ಪ್ರಿಯಾಂಕ ಖರ್ಗೆ ಅವರು ಇವಾಗ ವಿದೇಶಿ ಪ್ರವಾಸಗಳ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದೀರಾ ಅಂತ ಪುಂಗಿ ಊದ್ತಿದಾರಲ್ಲ ಇವರು. ಹಾಗಂದರೆ ರಾಹುಲ್ ಗಾಂಧಿ ಅವರು ಯಾವ ಉದ್ದೇಶದಿಂದ ವಿದೇಶಿ ಪ್ರವಾಸವನ್ನು ಮಾಡ್ತಿದ್ದಾರೆ ಅನ್ನೋದಕ್ಕೆ ಸ್ಪಷ್ಟತೆಯನ್ನು ಕೊಡಬೇಕಲ್ಲ ಇವರು. ಮೋಹನ್ ಭಾಗವತ್ ಅವ್ರು ಹೋಗ್ತಾರೆ ರೀ, ಸಂಘಟನೆಯನ್ನು ವಿಸ್ತಾರ ಮಾಡೋಕ್ಕೆ ಹೋಗ್ತಾರೆ, ಒಂದು ಒಳ್ಳೆಯ ಸಂದೇಶಗಳನ್ನು ಕೊಡೋಕ್ಕೆ ಹೋಗ್ತಾರೆ. ಆದರೆ ಒಂದು ರಾಜಕೀಯ ಪಕ್ಷವನ್ನು ಪ್ರತಿನಿಧಿಸ್ತಕ್ಕಂತಹ, ಅದರೊಳಗೂ ಈ ದೇಶದ ವಿರೋಧ ಪಕ್ಷದ ನಾಯಕ ವಿದೇಶಿ ಪ್ರವಾಸಗಳನ್ನು ಮಾಡಬೇಕಾದ್ರೆ ತನ್ನ ಉದ್ದೇಶ ಏನು ಅನ್ನೋದನ್ನು ಸರ್ಕಾರದ ಮುಂದೆ ಸ್ಪಷ್ಟಪಡಿಸ್ಬೇಕಲ್ಲ. ಹಾಗಂದರೆ ಇವಾಗ 60ಕ್ಕೂ ಹೆಚ್ಚಿನ ಮಿಗಿಲಾದಂಥ ವಿದೇಶಿ ಪ್ರವಾಸಗಳನ್ನು ಮಾಡಿರುವಂಥ ರಾಹುಲ್ ಗಾಂಧಿ ಅವರು ಎಲ್ಲಿ ಸರ್ಕಾರದ ಮುಂದೆ ಸ್ಪಷ್ಟತೆಯನ್ನು ಪಡಿಸಿದ್ದಾರೆ, ಅದರ ಮೂಲ ಏನು ಅನ್ನೋದನ್ನು ಕೇಳಬಾರ್ದಾ? ಹೇಳ್ರಿ ಪ್ರಿಯಾಂಕ ಖರ್ಗೆ ಅವರೇ, ಪ್ರಶ್ನೆಗಳ ಸುರಿಮಳೆಯನ್ನು ಸುರಿಸುವ ಶೂರರಾಗ್ಬಿಟ್ಟಿದ್ದೀರಾ ನೀವು ಇವತ್ತು. ಮತ್ತು ಇನ್ನೊಬ್ರು ಯಾರು ಹರಿಪ್ರಸಾದ್ ಅವರು ಇವಾಗ ಅರ್ಚ್ಕತ್ತಿದ್ದಾರೆ. ಏನಂದರೆ ಹಿಂದುತ್ವ ಅನ್ನೋದು ಕೇವಲ RSS ಅವ್ರನ್ನ BJP ಅವರ ಒಂದು ಸ್ವತ್ತಲ್ಲ ಅಂತ. ಹೌದು ಸ್ವಾಮಿ, ನಾನು ನಿಮಗೆ ಮರುಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ. ಸಂವಿಧಾನ ಅಂತ ಹೇಳ್ತಕ್ಕಂಥದ್ದು ನಕಲಿ ಗಾಂಧಿ ಕುಟುಂಬ ಮತ್ತು ಕಾಂಗ್ರೆಸ್ಸಿಗರ ಸ್ವತ್ತಲ್ಲ, ಸಮಸ್ತ ಭಾರತೀಯರ ಸ್ವತ್ತು. ಆಮೇಲೆ ಅಶೋಕ್ ಗೆಹ್ಲೋಟ್ ಅವರು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇವತ್ತು ಇಂದಿರಾ ಗಾಂಧಿ ಅವರು ಜೀವಂತವಾಗಿದ್ದಿದ್ರೆ BJPಯನ್ನೇ ಬ್ಯಾನ್ ಮಾಡಿಬಿಡ್ತಾ ಇದ್ರು, ಧರ್ಮಾಧಾರಿತವಾದ ರಾಜಕಾರಣ ಮಾಡಿದ್ದಕ್ಕೆ ಅಂತ. ಅಲ್ಲ ರೀ, ನೀವು ಮಾತಾಡೋದಕ್ಕೆ ಏನಾದರೂ ಒಂದು ನೈತಿಕತೆ ಇದೆಯಾ ಈ ಕಾಂಗ್ರೆಸ್ಸಿಗರಿಗೆ ಅಂತ? ನಕಲಿ ಗಾಂಧಿ ಕುಟುಂಬವನ್ನು ಫಾಲೋ ಮಾಡೋಂಥ ಕಾಂಗ್ರೆಸ್ಸಿಗರು ನೈತಿಕತೆಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾರ್ರೀ ಧರ್ಮಾಧಾರಿತವಾದ ರಾಜಕಾರಣವನ್ನು ಮಾಡಿದ್ದು? ಈ ದೇಶನ ಅವತ್ತು ಧರ್ಮದ ಆಧಾರದಲ್ಲಿ ಪ್ರಧಾನಿ ಗಾದಿ ಸಿಗುತ್ತೆ ಅಂದ್ಬಿಟ್ಟು ವಿಭಜನೆ ಮಾಡಿದ್ದಕ್ಕೆ ಒಪ್ಕೊಂಡಿದ್ದು ಯಾರು? ಇದೇ ಕಾಂಗ್ರೆಸ್ ಪಾರ್ಟಿ, ಇದೇ ನೆಹರು ಅವ್ರು ತಾನೇ ಒಪ್ಕೊಂಡಿದ್ದು. ಆಯಿತು, ಅದನ್ನು ಕೊಟ್ಟಾದ್ಮೇಲಾದರೂ ಕಾಶ್ಮೀರವನ್ನು ಸಂಪೂರ್ಣವಾಗಿ ವಶಪಡಿಸ್ಕೋಬೇಕಾದ್ರೆ ಅದನ್ನು ಬಿಟ್ಬಿಟ್ಟು ಹೋಗಿ ವಿಶ್ವಸಂಸ್ಥೆಯಲ್ಲಿ ವಿಷಯವನ್ನು ಇಟ್ಟವರು ಯಾರು? ಇದೇ ನೆಹರು ಅವರು. ಅದಾದಮೇಲೆ ಭೂತಾನನ್ನು ಬಿಟ್ಟಿದ್ಯಾರು? ಇದೇ ನೆಹರೂರವರು. ನೇಪಾಳವನ್ನು ಬಿಟ್ಕೊಟ್ಟಿದ್ಯಾರು? ಇದೇ ನೆಹರೂರವರು. ಇದೆಲ್ಲವನ್ನು ಮಾಡಿದಾದ್ಮೇಲೆ ಕಚತೀವು ಅನ್ನುವಂಥ ಒಂದು ಪ್ರದೇಶನ ಬಿಟ್ಕೊಟ್ಟಿದ್ದು ಯಾರು? ಇದೇ ನೆಹರು ಅವರ ಕಾಂಗ್ರೆಸ್ ಪಾರ್ಟಿ ತಾನೇ ಬಿಟ್ಕೊಟ್ಟಿದ್ದು. ಅವತ್ತು ಧರ್ಮಾಧಾರಿತವಾದ ರಾಜಕೀಯವನ್ನು ಮಾಡ್ರಿ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ವಿಷಯವನ್ನು ಹೇಳಿದರು. ಏನಂತ ಹೇಳಿದ್ರೆ, ಧರ್ಮಾಧಾರಿತವಾಗಿ ಇವತ್ತು ದೇಶ ನಮ್ಮೆಲ್ಲರದು ಅಂತ ದೊಡ್ಡದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಆಗ್ತಾ ಇದ್ದೀರಲ್ಲಪ್ಪ, ಮುಸಲ್ಮಾನರು ಕ್ರಿಶ್ಚಿಯನ್ರನ್ನೆಲ್ಲರೂ ತೋರಿಸಿ. ಕರೆಕ್ಟ್ ಇದೆ, ಅವರು ಈ ದೇಶಕ್ಕೆ ಎಲ್ಲರೂ ಪ್ರಜೆಗಳೇ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮರ್ಥನೆಯನ್ನು ಕೇವಲ ಇವ್ರ ಹಕ್ಕುಗಳಿಗೋಸ್ಕರ ಉಪಯೋಗ ಮಾಡ್ಕೊಳ್ಳೋವಂಥವ್ರು ನೆನ್ಪಿಟ್ಕೊಳ್ಳಿ. ಅಂಬೇಡ್ಕರ್ ಅವರ ಸ್ಪಷ್ಟ ನಿಲುವೇನಾಗಿತ್ತು ಅಂದರೆ, ಧರ್ಮಾಧಾರಿತವಾಗಿ ಈ ದೇಶ ಏನಾದರೂ ವಿಭಜನೆ ಆದರೆ ಅವತ್ತು ಸಂಪೂರ್ಣ ಮುಸಲ್ಮಾನರು ಪಾಕಿಸ್ತಾನಕ್ಕೆ ತೆರಳಬೇಕು, ಸಂಪೂರ್ಣ ಹಿಂದೂಗಳು ಭಾರತಕ್ಕೆ ಬರಬೇಕು ಅಂದರು. ಆವಾಗ ಮಹಾತ್ಮ ಗಾಂಧಿಯವರು ಮಾಡಿದ ಸತ್ಯಾಗ್ರಹದ ಒಂದು ಫಲವಾಗಿ ಇಲ್ಲಿ ಕೆಲವು ಮುಸಲ್ಮಾನರು ಉಳ್ಕೊಂಡ್ರು. ಅವರ ಒಂದು ಜನಸಂಖ್ಯೆ ಇವತ್ತು 100% ಇನ್ಕ್ರೀಸ್ ಆಗಿದೆ ರೀ. 2 ಕೋಟಿ ಇದ್ದಿದ್ದು 24 ಕೋಟಿವರೆಗೂ ಹೊರಟೋಗಿದೆ ಸಕ್ರಮವಾಗಿ ಅಕ್ರಮವಾಗಿ. ಹಿಂದೂಗಳ್ದಾಗಿದೆ ಎಷ್ಟು? 36 ಕೋಟಿ ಇದ್ದಿದ್ದಂಥ ಹಿಂದೂಗಳು ಇವತ್ತು ಡಬಲ್ ಆಗಿದೆ ಅಷ್ಟೇ. ಒಂದು 85 ಕೋಟಿ 90 ಕೋಟಿ 100 ಕೋಟಿವರೆಗೂ ಹಿಂದೂಗಳ್ದು ಹೋಗಿರ್ಬೋದು. ಅಂದರೆ 100% ಜಾಸ್ತಿ ಆಗಿರೋದು ಇವರು. ಅಂದರೆ 10 ಪಟ್ಟು 2.5 ಕೋಟಿ ಉಳ್ಕೊಂಡಂಥ ಮುಸಲ್ಮಾನರು ಇವತ್ತು 24 ಕೋಟಿಗೆ ಹೋಗಿದ್ದಾರೆ. ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನು ಸೇರಿಸ್ಕೊಂಡು
ಇದು ಕಣ್ಣು ಕಾಣಲ್ವಾ? ಇಲ್ಲೇನಾದರೂ ಒಂದು ಧರ್ಮಾಧಾರಿತವಾದ ರಾಜಕೀಯ ನಡೆದಿದ್ದರೆ, ಓಲೈಕೆ ತುಷ್ಟೀಕರಣದ ರಾಜಕೀಯ ನಡೆದೇ ಇದ್ದಿದ್ರೆ ಏನಾಗ್ಬೋದಾಗಿತ್ತು ಸ್ಥಿತಿ? ಮತ್ತು ಧರ್ಮಾಧಾರಿತವಾದ ರಾಜಕಾರಣ ಮಾಡಬಾರ್ದು ಅನ್ನೋದಾಗಿದ್ದರೆ ಅವತ್ತು ಕಾಂಗ್ರೆಸ್ ಪಾರ್ಟಿ ಈ ದೇಶವನ್ನು ಧರ್ಮದ ಆಧಾರದಲ್ಲಿ ಯಾಕೆ ತುಂಡರಿಸ್ತು ಅನ್ನೋಂಥ ಪ್ರಶ್ನೆಗೆ ಉತ್ತರವನ್ನು ಹೇಳಬೇಕು. ಮತ್ತು ಹಿಂದೂ ಧರ್ಮದ ಉಲ್ಲೇಖವೇ ಇಲ್ಲ, ಹಿಂದೂ ಅಂತ ಕೇಳ್ತಕ್ಕಂಥದ್ದು ಧರ್ಮವೇ ಅಲ್ಲ ಅನ್ನುವಂಥ ಬೃಹಸ್ಪತಿಗಳ ಕೇಳಿಸ್ಕೊಳ್ಬೇಕು ನೀವು. ಸುಪ್ರೀಂ ಕೋರ್ಟ್ನ ಒಂದು ತೀರ್ಪಿನ ಅನ್ವಯ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಹಿಂದೂ ಅಂತ ಹೇಳ್ತಕ್ಕಂಥದ್ದು ರಿಲಿಜಿಯನ್ ಅಂದರೆ ಮತ ಆಗುತ್ತೆ ರೀ, ಧರ್ಮ ಅಲ್ಲ. ಧರ್ಮ ಅಂತ ಹೇಳ್ತಕ್ಕಂಥದ್ದಕ್ಕೆ ಇಂಗ್ಲೀಷ್ ಡಿಕ್ಷನರಿಯಲ್ಲಿ ಪದವೇ ಇಲ್ಲ. ಹಾಗಾಗಿ ಹಿಂದೂ ಅಂತ ಹೇಳ್ತಕ್ಕಂಥದ್ದು ಇಟ್ಸ್ ಎ ವೇ ಆಫ್ ಲೈಫ್ ಅಂತ ಹೇಳಿದ್ದಾರೆ. ವೇ ಆಫ್ ಲೈಫ್ ಅಂತ ಅಂದರೆ ಏನಂದರೆ ಒಂದು ಸಂಪೂರ್ಣ ಜೀವನ ಪದ್ಧತಿಯನ್ನು ಕಲಿಸ್ಕೊಡುವಂತಹ ಒಂದು ಉತ್ಕೃಷ್ಟ ಗುಣಮಟ್ಟದ ಒಂದು ಜೀವನ ಪದ್ಧತಿ ಅಂತ ಹೇಳಿದ್ದಾರೆ. ಅವರು ಧರ್ಮ ಅಂತ, ರಿಲಿಜಿಯನ್ ಅಂದರೆ ಧರ್ಮ ಅಂತ ನೀವು ಬರ್ದಿಕ್ಕಿದ್ದೀರಾ, ಬ್ರಿಟಿಷರನ್ನ ಫಾಲೋ ಮಾಡಿದವರು. ಧರ್ಮಕ್ಕೆ ಅರ್ಥ ಏನು ಹೇಳ್ರಿ? ಇದನ್ನು ಯಾರಾದರೂ ಕಾಂಗ್ರೆಸ್ಸಿಗರು ನಿಮ್ಮ ಹತ್ರ ಹೇಳ್ತಾರಾ? ಆಮೇಲೆ ಏನು ಹಿಂದೂ ಅನ್ನೋದು ಉಲ್ಲೇಖನೇ ಸಿಗಲ್ಲ ಅಂತ ನಾನು ಪದೇ ಪದೇ ಸ್ಪಷ್ಟವನ್ನು ಪಡಿಸ್ತೀನಿ. ಹಲವಾರು ಧರ್ಮ ಗ್ರಂಥಗಳಲ್ಲಿ ಹಿಂದೂ ಅನ್ನೋದು ಉಲ್ಲೇಖ ಇದೆ. ಹಿಮಾಲಯ ಸಮರಭ್ಯ ಯಾವದ್ ಹಿಂದೂ ಸಮುದ್ರೆ ತ್ವಂ ನಿರ್ಮಿತಂ ದೇವದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ ಅಂತ ಇದು ಋಗ್ವೇದದ ಬೃಹಸ್ಪತಿ ಆಗಮದಲ್ಲಿ ಬರೆದಿದೆ. ಹೀನಾನಿ ಗುಣಾನಿ ದೂಷಯತಿ ಇತಿ ಹಿಂದೂ ಅಂತ. ಅಂದರೆ ಇದು ಮೇರುತಂತ್ರ ಅನ್ನೋ ಗ್ರಂಥದಲ್ಲಿ ಉಲ್ಲೇಖ ಆಗಿದೆ. ಅಂದರೆ ನೀವು ತಿಳ್ಕೊಳ್ಳಿ, ಉತ್ತರದ ಹಿಮಾಲಯದಿಂದ ದಕ್ಷಿಣದ ಸಾಗರದವರೆಗಿನ ಈ ಮಧ್ಯದ ದೇವಭೂಮಿಯನ್ನು, ದೇವತೆಗಳು ಅವತರಿಸಿದ ಈ ಭೂಮಿಯನ್ನು, ಮೋಕ್ಷ ಭೂಮಿಯನ್ನು ನಾವು ಇವತ್ತು ಹಿಂದೂಸ್ತಾನ ಅಂತ ಹೇಳಿ ಕರಿತೀವಿ ಅಂತ ಹೇಳ್ತಕ್ಕಂಥದ್ದು ಇದು ಉಲ್ಲೇಖ. ಈ ಋಗ್ವೇದಗಳೆಲ್ಲ ರಚನೆ ಆದಾಗ ಖರ್ಗೆ ಅವರು ಇರಲಿಲ್ಲ, ನಾವು ಇರಲಿಲ್ಲ, ಸ್ವತಂತ್ರ ಭಾರತವೂ ಇರಲಿಲ್ಲ, ಸಂವಿಧಾನವೂ ಇರಲಿಲ್ಲ, ಎಲ್ಲವೂ ಇತ್ತು. ಋಗ್ವೇದದಲ್ಲಿ ಉಲ್ಲೇಖ ಇರತಕ್ಕಂಥದ್ದು ಮೇರುತಂತ್ರ ಅಂತಕ್ಕಂಥದ್ದು ಪುರಾತನವಾದ ಗ್ರಂಥ. ಹಿಂದುತ್ವ ಅಂತ ಹೇಳ್ತಕ್ಕಂಥದ್ದು ಇಲ್ಲ ಅಂತ ಹೇಳೋದು ಯಾಕೆ ನಿಮಗೆ ಈ ರೀತಿಯಾದ್ದು ಸಿದ್ಧಾಂತ ರೀ? ಹಿಂದುತ್ವ ಅಂತ ಹೇಳ್ತಕ್ಕಂಥದ್ದು ಒಂದು ಜೀವನ ಪದ್ಧತಿ ಅಂತಲೇ ತಗೊಳ್ಳಿ. ಸುಪ್ರೀಂ ಕೋರ್ಟೇ ಹೇಳ್ಬೇಕಾರೆ ನಿಮಗೇನು ಅದರಿಂದ ಕಷ್ಟ ಆಗುತ್ತೆ? ಹಾಗಾಗಿ ಮೋಹನ್ ಭಾಗವತರವರು ವಿದೇಶಿ ಪ್ರವಾಸವನ್ನು ಮಾಡಿದಾಗ ಅದನ್ನು ಕೇಳೋದಕ್ಕೆ ವಿದೇಶಾಂಗ ಸಚಿವಾಲಯ ಇದೆ, ತೆರಿಗೆ ಇಲಾಖೆ ಇದೆ, ಅವರು ಲೆಕ್ಕವನ್ನು ಕೇಳ್ತಾರೆ. ಇಲ್ಲಿ ಹೇಳಿ ಕೇಳಿ ಒಂದು ಸೂಕ್ಷ್ಮವಾದ ವಿಷಯ ಅಡಗಿರ್ತಕ್ಕಂಥದ್ದು. ಇಷ್ಟಕ್ಕೂ ಏನು ಗೊತ್ತಾ, ಪ್ರಿಯಾಂಕ ಖರ್ಗೆ ಅವರು ಈ ವಿಷಯವನ್ನು ಇಷ್ಟಾಗಿ ಯಾಕೆ ಮುನ್ನೆಲೆಗೆ ತೊಗೊಂಬರ್ತಿದ್ದಾರೆ ಅನ್ನೋಂಥ ಒಂದು ಸೂಕ್ಷ್ಮ ವಿಷಯವನ್ನು ನೀವು ತಿಳ್ಕೊಳ್ಳಿ. ನರೇಂದ್ರ ಮೋದಿಯವ್ರ ಸರ್ಕಾರ ಬಂದ ಮೇಲೆ ಯಾವುದೇ ಒಂದು NGO ಅಂದರೆ ಸರ್ಕಾರಿ ಏತರ ಸಂಸ್ಥೆ ಏನಿದೆ, ಅವರು ವಿದೇಶದಿಂದ ಪಡ್ಕೊಳ್ಳೋಂಥ ಗ್ರ್ಯಾಂಟ್ಸ್ ಇರುತ್ತೆ, ಅಂದರೆ ದೇಣಿಗೆಗಳನ್ನು ಪಡ್ಕೊತಾರೆ. ಅದಕ್ಕೆ FCRA ಅಂತ ಹೇಳ್ತಾರೆ, ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತ ಹೇಳ್ತಾರೆ. ಅಂದರೆ ಇದ್ರ ಹಿಂದೆ ಇರುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ನೀವು ಯಾವ ಸದುದ್ದೇಶಕ್ಕೋಸ್ಕರ ಫಾರಿನ್ ಅಂದರೆ ವಿದೇಶದಿಂದ ದೇಣಿಗೆಗಳನ್ನು ಪಡ್ಕೊಳ್ತೀರೋ ಅದೇ ಉದ್ದೇಶಕ್ಕೆ ನೀವು ಬಳಸಬೇಕು. ಮತಾಂತರ ಪ್ರಕ್ರಿಯೆಗಾಗಲಿ, ದೇಶ ವಿರೋಧಿ ಚಟುವಟಿಕೆಗಳು ಮಾಡೋದಕ್ಕಾಗಲಿ ಈ ದೇಣಿಗೆಗಳನ್ನು ಬಳಸಬಾರ್ದು ಅಂತ. ಈಗ ಭಾರತ ಮತ್ತು ಅಮೇರಿಕದ ತಿಕ್ಕಾಟಗಳು ಮುನ್ನೆಲೆಗೆ ಬಂದಿದೆ. ವ್ಯಾಪಾರಿ ಒಪ್ಪಂದ ಇರ್ಬೋದು, ಈ ರೀತಿಯ ವಿಷಯಗಳನ್ನು ಇಟ್ಕೊಂಡು ಈಗ ಟ್ರೇಡ್ ಡೀಲ್ಸ್ ಆಗ್ತಿಲ್ವಲ್ಲ, ಫೈನಲೈಸ್ ಆಗ್ತಿಲ್ವಲ್ಲ, ಅದಕ್ಕೆ ಮಾರ್ಕೋ ರೂಬಿಯೋ ಅನ್ನೋಂಥ ವಿದೇಶಾಂಗ ಸಚಿವ ಅಮೇರಿಕಾದವ್ರು ಬಂದರು. ವಿದೇಶಾಂಗ ಸಚಿವರು ನೇರವಾಗಿ ಭೇಟಿ ಕೊಟ್ಟಿದ್ದೆ ಎಲ್ಲಿಗೆ ಅಂದರೆ ಕೋಲ್ಕತ್ತಾದ ಮದರ್ ತೆರೇಸಾ ಫೌಂಡೇಶನ್ಗೆ. ಅಂದರೆ ನೀವು ಇಲ್ಲಿ ನೋಡ್ಬೋದು, ಬಹಳ ದೀರ್ಘ ಕಾಲದಲ್ಲಿ ಭಾರತವನ್ನು ಕ್ರೈಸ್ತ ಮತಕ್ಕೆ ಭಾರತೀಯರನ್ನು ಮತಾಂತರ ಮಾಡುವಂಥ ದೊಡ್ಡ ಮಟ್ಟದ ಷಡ್ಯಂತ್ರ ನಡೀತಿದೆ. ಅಂದರೆ ವಿದೇಶದಿಂದ ದೇಣಿಗೆಗಳು ಬರ್ತಿದೆ. ಇವಾಗೇನು ಕಾಕ್ರೋಚ್ ಜನತಾ ಪಾರ್ಟಿ ಅಂತೆಲ್ಲ ಇವರು ಹೇಳ್ತೀಯಾರಲ್ಲ, ಇವರೆಲ್ಲ ಇವತ್ತು ಉಮರ್ ಖಾಲಿದ್ನ ಫಾಲೋವರ್ಗಳು ಅನ್ನೋದು ಇವತ್ತು ಸ್ಪಷ್ಟತೆ ಸಿಗ್ತಿದೆ. ದೇಶ್ ಮಾಂಗೆ ಆಜಾದಿ, ಇನ್ನೆಂಥ ಆಜಾದಿ ಬೇಕು? ಗುಜರಾತ್ ಸೆ ಮಾಂಗೆ ಆಜಾದಿ, ಮನುವಾದ್ ಸೆ ಆಜಾದಿ, ಇವರೆಲ್ಲ ಕೇಳ್ತಿರೋದು ಇನ್ಯಾವ ರೀತಿಯಾದಂಥ ಆಜಾದಿ ಇವ್ರಿಗೆ ಬೇಕು? ನೀಟ್ ಕ್ವಶನ್ ಪೇಪರ್ನ ಬಗ್ಗೆ ಪ್ರತಿಭಟನೆ ಮಾಡುವಂಥ ಜಾಗದಲ್ಲಿ ನೀಟ್ನ ಆಗಿರುವ ಬಗ್ಗೆ ಮಾತ್ರ ಇವ್ರು ಮಾತನಾಡಬೇಕು ಬಿಟ್ಟು, ಅದನ್ನು ಬಿಟ್ಬಿಟ್ಟು ಆಜಾದಿ ಅಂತ ಕೂಗ್ತೀಯಾರಲ್ಲ, ಇದ್ರ ಬಗ್ಗೆ ಚಕಾರ ನಕಾರಗಳನ್ನು ಕಾಂಗ್ರೆಸ್ ಪಾರ್ಟಿ ಎತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ಜೆನ್ಜಿಗಳನ್ನು ಏನಾದರೂ ಮಾಡಿ ಒಂದು ದಿಕ್ಕು ತಪ್ಪಿಸಿ ಇವ್ರ ಮುಂದೆ ರಾಜಕೀಯದ ಬೇಳೆಗಳನ್ನು ಬೇಯಿಸ್ಕೋಬೇಕು ಅಂತ ಹೇಳ್ತಕ್ಕಂಥದ್ದು. ಅಫ್ಜಲ್ ಗುರುವನ್ನು ತೊಗೊಂಡೋಗಿ ನೇಣೆತ್ತಿದ್ದಕ್ಕೆ ಸಂಸತ್ ಭವನದ ಮೇಲೆ ಅಟ್ಯಾಕ್ ಮಾಡಿದಾಗ ಉಮರ್ ಖಾಲಿದು ಈಶಾನ್ಯ ಭಾರತವನ್ನು ತುಂಡರಿಸುವ ಮಟ್ಟಿಗೆ ಮಾತಾಡಿದ್ದಂಥವನ ಫಾಲೋವರು, ಹಿಂಬಾಲಕ, ಅಂದರೆ ಆತನ ಆತ್ಮೀಯ ಸ್ನೇಹಿತನ ರೀತಿಯಲ್ಲಿ ನಾನು ಅವನ ವಿಚಾರಗಳನ್ನ ಒಪ್ತೀನಿ ಅನ್ನುವ ರೀತಿಯಲ್ಲಿ ಸೌರವ್ ದಾಸ್ ಇದ್ದಾರಲ್ಲ, ಅವರ ನಿಲುವುಗಳು ಇರತಕ್ಕಂಥದ್ದು. ಆತ ಇವತ್ತು ಅಧಿಕೃತವಾದಂಥ ವಕ್ತಾರ, ಕಾಕ್ರೋಚ್ ಜನತಾ ಪಾರ್ಟಿಯ ವಕ್ತಾರ.
ಇದನ್ನು ನೀವೆಲ್ಲರೂ ಅರ್ಥ ಮಾಡ್ಕೊಬೇಕು. ಅಂದರೆ ಈ ದೇಶದ ಯುವ ಜನರನ್ನ ಒಬ್ಬ ಸಂಗೊಳ್ಳಿ ರಾಯಣ್ಣನಾಗಲಿ, ಒಬ್ಬ ಸುಭಾಷ್ ಚಂದ್ರ ಬೋಸನ್ನಾಗಲಿ ನಿರ್ಮಾಣ ಮಾಡಲ್ಲ. ಉಮರ್ ಖಾಲಿದ್ನಂಥ ಜಿಹಾದಿ ಮನಸ್ಥಿತಿಯನ್ನು ತುಂಬೋದಕ್ಕೆ ಬಲವನ್ನು ತುಂಬತಕ್ಕಂಥ ಸೌರವ್ ದಾಸನ್ನು ಹಿಂಬಾಲನೆ ಮಾಡ್ಕೊಂಡು ಹೋಗಿ ಈ ದೇಶದ ಜೆನ್ಜಿಗಳು ಏನನ್ನು ಸಾಧಿಸ್ತಾರೆ ಅನ್ನೋಂಥ ಪ್ರಶ್ನೆಗೆ ನಾವೆಲ್ಲರೂ ಇವತ್ತು ಉತ್ತರವನ್ನು ಕಂಡುಕೊಳ್ಳಬೇಕಾಗಿರುವಂಥ ಅನಿವಾರ್ಯ ಸಂದರ್ಭ ಇರ್ತಕ್ಕಂಥದ್ದು. ಇಂತಹ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದು ಬಿಟ್ಬಿಟ್ಟು ಪ್ರಿಯಾಂಕ ಖರ್ಗೆ ಅವರು ಇವತ್ತು ಇದನ್ನೆಲ್ಲ ಮಾತಾಡ್ತಿದ್ದಾರೆ. ಜನರ ತೆರಿಗೆ ಹಣದಲ್ಲಿ ಮೋಹನ್ ಭಾಗವತರಿಗೆ ಯಾಕೆ Z+ ಸೆಕ್ಯೂರಿಟಿಯನ್ನು ಕೊಡಬೇಕು ಗೃಹ ಇಲಾಖೆ ಅನ್ನುವಂಥ ಪ್ರಶ್ನೆ ಎತ್ತಿದ್ದಾರೆ. ಅದು ನಿಮಗೆ ಸಂಬಂಧಪಡದೇ ಇರುವಂತಹ ವಿಷಯ. ಕೇಂದ್ರದ ಗೃಹ ಇಲಾಖೆ ನೋಡ್ಕೊಳ್ಳುತ್ತೆ ಅದನ್ನು. ಆದ್ರೂ ನಾನು ನಿಮಗೆ ಒಂದು ಸರಳವಾದ ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ ರೀ ಪ್ರಿಯಾಂಕ ಖರ್ಗೆ ಅವರೇ, ಮಾನ್ಯ ಗೃಹ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರೇ. ಒಬ್ಬ ವ್ಯಕ್ತಿ ಯಾರೇ ಇರಲಿ, ಅವರು ಒಂದು ಆರ್ಗನೈಸೇಷನ್ ಇರಲಿ, ಯಾರೇ ಇರಲಿ, ಒಬ್ಬ ವ್ಯಕ್ತಿಗೆ ಜೀವ ಬೆದರಿಕೆ ಇದೆ ಅಂದರೆ ಸಂವಿಧಾನದ ಹಕ್ಕುಗಳ ಪ್ರಕಾರ ಆ ವ್ಯಕ್ತಿಯನ್ನು ಉಳಿಸ್ಕೊಳ್ತಕ್ಕಂಥದ್ದು ಭಾರತ ಸರ್ಕಾರದ ಒಂದು ಜವಾಬ್ದಾರಿ ರೀ. ಹಾಗಾಗಿ ವಿನಂತಿಯನ್ನು ಮಾಡಿದ್ದಾರೆ, ಅವ್ರು ಕೊಟ್ಟಿದ್ದಾರೆ. ತೆರಿಗೆ ಹಣದ ಅಂದರೆ ಜನರು ತೆರಿಗೆ ಹಣ ಕೊಡೋದೇ ಜನರನ್ನು ಕಾಪಾಡೋದಕ್ಕೆ ಕಣ್ರಿ. ಮೋಹನ್ ಭಾಗವತ್ ಅವರು ಕೇಳಿ ಅಪ್ರತಿಮ ದೇಶಭಕ್ತರು ಅದರಲ್ಲಿ ಡೌಟೇ ಇಲ್ಲ. ನೀವು ಅದನ್ನು ಒಪ್ಕೊಂಡಿಲ್ಲ ಅಂದರೆ ಯಾರಿಗೇನೂ ಆಗಲ್ಲ. ಹಾಗಾಗಿ ಅವ್ರಿಗೆ Z+ ಸೆಕ್ಯೂರಿಟಿಯನ್ನು ಮುಂಚೆಯಿಂದನೂ ಕೊಟ್ಟಿದ್ದಾರೆ. ನಿಮ್ಮ ಯಾರು ನರೇಂದ್ರ ಮೋದಿ ಸರ್ಕಾರ ಬರೋದಕ್ಕಿಂತ ಮುಂಚೆಯಿಂದನೂ ಕೊಟ್ಟಿದ್ದಾರೆ. ಅವರ ಜೀವಕ್ಕೆ ಬೆದರಿಕೆ ಇರೋದ್ರಿಂದ ಆ ಥ್ರೆಟ್ಟಿಂಗ್ ಕೊಟ್ಟಿದ್ದಾರೆ, ಅವ್ರಿಗೆ ಆ ಒಂದು ಸವಲತ್ತನ್ನು ಕೊಟ್ಟಿದ್ದಾರೆ. ಅದನ್ನು ಕಟ್ಕೊಂಡು ನಿಮ್ಗೆ ಯಾಕೆ ನಿಮ್ಗೆ ಕಷ್ಟ ಆಗಬೇಕು? ಹಾಗಾಗಿ ಪ್ರಿಯಾಂಕ ಖರ್ಗೆ ಅವರೇ, ನೀವು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಬೇಕು ಅಂತ ಏನು ಮಾಡ್ರಿ, ಬೇಕಾಬಿಟ್ಟಿಯಾಗಿ ಘೋಷಣೆಗಳನ್ನು ಮಾಡಿದ್ರಿ. ಅಂದರೆ ಖಾತ್ರಿಗಳನ್ನು ಕೊಡ್ತೀವಿ, ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಎಲ್ರಿಗೂ ಕೊಟ್ಬಿಟ್ರಿ. ಈಗೇನು ಮಾಡ್ತಿದ್ದೀರಾ, ಅದರಲ್ಲಿ ಶುದ್ಧೀಕರಣ ಮಾಡ್ತಿದ್ದೀರಾ. ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋಕ್ಕೆ ಈ ರೀತಿಯಾದಂಥ ಎಲ್ಲ ಕಾರ್ಯಗಳನ್ನು ನೀವು ಮಾಡ್ತೀರಾ. ಅಂದರೆ ಏನೇನು ಹೇಳ್ಬೇಕು, ಏನೇನು ಆ ಜನರನ್ನ ದಿಕ್ತೊಪ್ಪಿಸ್ಬೇಕು ಎಲ್ಲವನ್ನು ಮಾಡ್ತೀರಾ. ಎಲ್ಲ ಆಗೋದ್ಮೇಲೆ ನೀವು ಅಧಿಕಾರಕ್ಕೆ ಬಂದು ಸಾಧನೆ ಮಾಡಿದ್ದೇನು? ಅಭಿವೃದ್ಧಿ ಶೂನ್ಯ ಕರ್ನಾಟಕವನ್ನು ಇವತ್ತು ನಾವು ನೋಡೋ ಅಂಥ ಪರಿಸ್ಥಿತಿ ಬಂದಿದೆ. ಗುಂಡಿ ರಾಜ್ಯ ನಡೀತಿದೆ, ಗೂಂಡಾ ರಾಜ್ಯ ನಡೀತಿದೆ. ಹೆಣ್ಣು ಮಕ್ಕಳುಗಳ ಅತ್ಯಾಚಾರ ಆದವ್ರನ್ನ ಬಂಧಿಸೋದಕ್ಕೂ ಕೂಡ ಓಲೈಕೆ ರಾಜಕಾರಣ ಮಾಡ್ಕೊಂಡು ಕೂತಿದೆ ಇವತ್ತು ಸರ್ಕಾರ. ಕರೆಕ್ಟ್ ಅಲ್ವಾ? ಮೊನ್ನೆ ಯಾವುದೋ ಧಾರವಾಡದಲ್ಲಿ ಒಂದು ಹೆಣ್ಮಗು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಯ್ತು. ಅವನ್ನ ಬಂಧನ ಮಾಡೋದಕ್ಕೂ ಮೀನಮೇಷ ಎಣಿಸೋವಂಥ ಪರಿಸ್ಥಿತಿಯಲ್ಲಿರತಕ್ಕಂಥದ್ದು ಇವತ್ತು ಕರ್ನಾಟಕದ ರಾಜ್ಯ ಸರ್ಕಾರ. ಹಾಗಾಗಿ ಜನರ ತೆರಿಗೆ ಹಣ ಪೋಲ್ ಆಗಬಾರ್ದು, ಬಡವ್ರಿಗೂ ಸಿಗಬೇಕು, ಆದರೆ ಅರ್ಹರಿಗೆ ಸಿಗಬೇಕು ಅಂತ ಹೇಳ್ತಕ್ಕಂಥದ್ದು ವಿಷಯ. ಆದರೆ ಅಭಿವೃದ್ಧಿಗೇ ನಾವು ಅಭಿವೃದ್ಧಿಯನ್ನು ಕೇಂದ್ರೀಕರಿಸದೆ ಬಡವ್ರಿಗೆ ಒಳ್ಳೇದು ಮಾಡಿ ಅಂತ ಯಾರು ಹೇಳಿಲ್ಲ. ಬಡವರಿಗೆ ಯಾವ ರೀತಿಯಲ್ಲಿ ಸಿಗಬೇಕು? ಈಗ ನೋಡಿ, ಒಂದು ಉದಾಹರಣೆಯನ್ನು ನಾನು ಹೇಳ್ತೀನಿ. ಕೇಳಿ ಈ ಸರ್ಕಾರ ಏನು ಮಾಡ್ತು ಅಂದರೆ ಶಿಕ್ಷಣದ ಶುಲ್ಕಗಳನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ಬಿಟ್ರು. ಆದರೆ ಪಾಸಲ್ಲಿ 500 ರೂಪಾಯಿ ಫ್ರೀ ಬಿಟ್ಬಿಟ್ರಿ ಅಂದರೆ ನಾವು ನಂಬೋ ಅಂಥವ್ರು ಮೂರ್ಖರಲ್ವಾ? ಇಂಜಿನಿಯರಿಂಗ್ ಸೀಟ್ ಮೇಲೆ ಮಾಡಿರಿ, ಕಮ್ಮಿ ಮಾಡಿರಿ. ಮೆಡಿಕಲ್ ಸೀಟ್ ಮೇಲೆ ಕಮ್ಮಿ ಮಾಡಿರಿ. ಮಕ್ಕಳು ಓದೋಂಥ ಎಲ್ಲ ಹೈಯರ್ ಸ್ಟಡೀಸ್ಗಳ ಮೇಲೆ ಇರುವಂಥ ಶುಲ್ಕನ ಕಮ್ಮಿ ಮಾಡಿ. ನೀವೇನು ಬಸ್ ಪಾಸ್ನ ಕಮ್ಮಿ ಮಾಡೋದು ಬೇಕಾಗಿಲ್ಲ. ಎಂಥ ಒಂದು ಕೂಲಿ ಕೆಲಸ ಮಾಡೋನು ಬಸ್ ಪಾಸ್ನ ಬೇಕಾದ್ರೆ ಅವ್ರ ಮಗಂಗೆ ಕೊಡಿಸ್ತಾನೆ, 2 ದಿನ ಉಪವಾಸ ಇದ್ಬಿಟ್ಟು ಕೊಡಿಸ್ತಾನೆ. ನೀವು ಮಾಡಬೇಕಾಗಿರೋಂಥ ಕೆಲಸ ಏನು ಅಂದರೆ ಇದು ಶೈಕ್ಷಣಿಕ ಶುಲ್ಕಗಳಿದೆಯಲ್ಲ ಅದನ್ನು ಕಮ್ಮಿ ಮಾಡಿರಿ. ಅದು ಗತ್ತು ಗೈರತ್ತು, ಅದು ಆಡಳಿತ ನಡೆಸೋ ರೀತಿ ಅನ್ನೋದನ್ನು ಪ್ರಿಯಾಂಕ ಖರ್ಗೆ ಅವರು ಅರ್ಥ ಮಾಡ್ಕೊಬೇಕು. ಸುಮ್ಮನೆ ಉಡಾಫೆಗೆ ಉತ್ತರ ಕೊಡ್ತಾರೆ ಅಂತ ನೀವ್ಯಾಕ್ರಿ ಉಡಾಫೆ ಆಗಿ ಪ್ರಶ್ನೆಗಳನ್ನ ಕೇಳ್ತೀರಾ? ಹಂಗಂದ್ರೆ ಈ ದೇಶದ ನಾಗರಿಕನಿಗೆ ಒಂದು ಬೆದರಿಕೆ ಕರೆ ಬಂದರೆ ಅದರೊಳಗಡೆ ಒಂದು ದೇಶದ ಒಂದು ಬೃಹತ್ ಸಂಘಟನೆಯನ್ನು ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿಗೆ ಒಂದು ಥ್ರೆಟ್ನಿಂಗ್ ಬಂದರೆ ಅವ್ರನ್ನ ಕಾಪಾಡಬಾರ್ದು ಅಂತ ಸಂವಿಧಾನದಲ್ಲಿ ಏನಾದರೂ ಹೇಳಿದೆಯಾ? ನೆಹರೂಜಿನೇ ಸ್ವತಃ ಒಪ್ಕೊಂಡಿದ್ದಾರಲ್ರಿ, ಗಾಂಧೀಜಿ ಒಪ್ಕೊಂಡಿದ್ದಾರಲ್ರಿ, ಅಂಬೇಡ್ಕರ್ ಅವ್ರು ಒಪ್ಕೊಂಡಿದ್ದಾರಲ್ರಿ, ಬ್ಯಾಡ್ರಿ ಮೊನ್ನೆ ಪ್ರಣಬ್ ಮುಖರ್ಜಿ ಅವ್ರು ಒಪ್ಕೊಂಡಿದ್ದಾರಲ್ರಿ. RSSನ ರಾಷ್ಟ್ರೀಯ ಮಂಚಲ್ಲಿ ಹೋಗೋರು ಹೇಳಿಲ್ವೇನ್ರಿ ಇಂಥ ಒಂದು ಅಪ್ರತಿಮವಾದಂಥ ದೇಶ ಪ್ರೇಮಿ ಸಂಘಟನೆಯನ್ನು ನಾನು ನೋಡಿಲ್ಲ ಅಂತ ಎಲ್ರದ್ದು ಇರತಕ್ಕಂಥದ್ದು ವಿಚಾರ. ನೀವೇ ಹೇಳ್ತಿರಲ್ಲ ಅಸ್ಪೃಶ್ಯತೆ ಹೋಗ್ಬೇಕು ಈ ಸಮಾಜದಲ್ಲಿ ಅಂತ. ಆ ನಿಟ್ಟಿನಲ್ಲಿ RSS ಮಹತ್ತರವಾದ ಕೆಲಸ ಮಾಡಿದೆ. ನೀವು ಅಸ್ಪೃಶ್ಯರು ಕೆಳಜಾತಿಯವರು ಅಂತೇಳಿನೇ ಸಮಾಜದಿಂದ ಬೇರ್ಪಡಿಸೋವಂಥ ಕೆಲಸ ಮಾಡ್ತಾ ಇದ್ರೆ RSSನ ಸ್ವಯಂ ಸೇವಕರು ನೀನು ನನ್ನ ಅಣ್ಣ, ನೀನು ನನ್ನ ಸೋದರ ಅಂತ ಯಾರ ಮನೆಯಲ್ಲೂ ಮೀನಾಮೇಷ ಎಣಿಸದೆ ಊಟವನ್ನು ಮಾಡಿಕೊಂಡು ಅವನ್ನ ಒಂದು ಸಮಾಜದ ಮುಖ್ಯವಾಹಿನಿ ಕರ್ಕೊಂಡ್ಬಂದು ತಮ್ಮ ಕೈಯಲ್ಲಾದಂಥ ಧೈರ್ಯವನ್ನು ತುಂಬಿ ಅವನು ಸಾಧನೆ ಮಾಡುವಂಥ ಒಬ್ಬ ಸಾಧಕನಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ರೀ. ಇದನ್ನು ಹೇಳೋದಕ್ಕೂ ಕೂಡ ಒಂದು ಗುಂಡಿಗೆ ಅನ್ನೋದಿರಬೇಕು. ಆ ಗುಂಡಿಗೆ ಪ್ರಿಯಾಂಕ ಖರ್ಗೆ ಅವ್ರಿಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿನೇ ಈತ ನಿಂತಲ್ಲಿ ಕುಂತಲ್ಲಿ ಓದಲ್ಲಿ ಬಂದಲ್ಲಿ ಖಿನ್ನತೆಗೆ ಒಳಗಾಗಿ ತನ್ನ ಗೃಹ ಸಚಿವ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ
RSSನ ಮೇಲೆ ಇಲ್ಲ ಸಲ್ಲದ ಗೂಬೆಯನ್ನು ಕೂರಿಸಿ ಜನರ ದಿಕ್ಕನ್ನು ತಪ್ಪಿಸುವಂಥ ಕೆಲಸವನ್ನು ಇವರು ಮಾಡ್ತಿದ್ದಾರೆ. ಹಾಗಾಗಿನೇ RSS ಅನ್ನೋದು ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನ ಸ್ವಯಂ ಸೇವಕರೇ ಪಾಪ ಅವ್ರ ಕೆಲಸದಲ್ಲಿ ನಿಮಿತ್ತವಾಗಿರುವಾಗ ನೆನೆಸ್ಕೊಳ್ತಾರೋ ಇಲ್ಲೋ, ಪ್ರಿಯಾಂಕಾ ಖರ್ಗೆಯ ನಿದ್ದೆ ಅಂತೂ ಕೆಟ್ಟೋಗಿರ್ಬೋದು, ನಿದ್ದೆಯನ್ನು ಕೆಡಿಸ್ಬಿಟ್ಟಿದೆ RSS. ಹಾಗಾಗಿ ಇವರು ಖಿನ್ನತೆಗೆ ಒಳಗಾಗಿದ್ದಾರೆ ಅಂತ ಹೇಳುವ ವಿಷಯವನ್ನು ನಿಮ್ಮೆಲ್ಲರ ಮುಂದೆ ಇಡೋದ್ರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.